ಮೈಸೂರು ಹಾಗೂ ಬೆಂಗಳೂರು ಹೆದ್ದಾರಿಯ ಕ್ರೆಡಿಟ್ ವಾರ್ ಈವರೆಗೂ ನಿಲ್ತಾನೆ ಇಲ್ಲ. ಸಂಸದ ಪ್ರತಾಪ ಸಿಂಹ ವಿರುದ್ಧ ಎಚ್.ಸಿ. ಮಹದೇವಪ್ಪ ಕಿಡಿಕಾರಿದ್ದಾರೆ. ಪ್ರತಾಪ ಸಿಂಹ ಸುಮ್ಮನೆ ಇಲ್ಲದೆ ಇರುವಂತಹ ಬುರುಡೆ ಬಿಡ್ತಾನೆ. ಅವನೇನು ಮೇಸ್ತ್ರಿ ಏನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಹೆದ್ದಾರಿ ಆಗಿದ್ದಾಗ ಪ್ರತಾಪ ಸಿಂಹ ಸಂಸದ ಆಗಿರಲಿಲ್ಲ. ರಾಜ್ಯ ಹೆದ್ದಾರಿ ಆಗಿತ್ತು, ಆಗ ಇವರೇನು ಸಂಸದರಾಗಿದ್ರ? ಯುಪಿಎ ಸರ್ಕಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಘೋಷಣೆಯಾಗಿತ್ತು. ಘೋಷಣೆಯಾದ ಮೇಲೆ ಅದನ್ನ ಮಾಡೋದು ಸರ್ಕಾರದ ಕೆಲಸ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಇವರಿಗೆ ಇನ್ಚಾರ್ಜ್ ಕೊಟ್ಟಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುಮ್ಮನೆ ಬುರುಡೆ ಬಿಡಬಾರ್ದು, ಕೆಲಸ ಮಾಡಿದ್ರೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ ನಾವು ಕೂಡ. ಸುಮ್ಮನೆ ಅವರ ಹೇಳಿಕೆಗೆ ಮೈಲೇಜ್ ಕೊಡಬಾರ್ದು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಎಚ್.ಸಿ. ಮಹದೇವಪ್ಪ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯಗೂ ಪ್ರತಾಪ್ ಸಿಂಹಗೂ ಈಕ್ವಲ್ ಲೀಡರ್ ಸರ್ ಹೇಳಿ ಸರ್ ನೀವೇ. ಪ್ರತಾಪ್ ಸಿಂಹ ಎಂಪಿನೇ ಆಗಿರಲಿಲ್ಲ. ಈ ರೋಡು ಸ್ಟೇಟ್ ಹೈವೇ ಆಗಿತ್ತು. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಮಾಡಿದ್ದೆ UPA ಸರ್ಕಾರ. ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಮ್ಮ ಆಸ್ಕರ್ ಫರ್ನಾಂಡೋಸ್ ಆಗಿದ್ದು, ನಾನು PWD ಮಿನಿಸ್ಟರ್. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಮೇಲೆ ಸರ್ಕಾರದ ಕೆಲಸ ಅಲ್ವಾ ಡಿಕ್ಲೇರ್ ಆಗಿದ್ದು ಮಾಡೋದು. ಸೊ ಇನ್ ವಾಟ್ ವೇ ಈಸ್ ಕನೆಕ್ಟೆಡ್? ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರಾ? ನ್ಯಾಷನಲ್ ಹೈವೇ ಅವರು ಇವ್ರಿಗೆ ಇನ್ಚಾರ್ಜ್ ತಗೊಳಪ್ಪ 10 ಲೈನ್ ಅಂತ ಕೊಟ್ಟಿದ್ರಾ? ಆಸ್ ಎ ಗಿವನ್ ಎನಿ ಅಸೈನ್ಮೆಂಟ್ ಏನಾದ್ರು ಕೊಟ್ಟಿದ್ರಾ? ನಿಂದಪ್ಪ ಜವಾಬ್ದಾರಿ, ಎಷ್ಟು ಲೈನ್ ಮಾಡಬೇಕು, ಹೆಂಗ್ ಮಾಡಬೇಕು, ಅವ್ರೇನು DPR ಮಾಡ್ಕೊಡೋದು ಕೇಳಿದ್ರಾ? ಸುಮ್ಮನೆ ಬುರುಡೆ ಬಿಡೋಕೆ ಕೆಲಸ ಮಾಡಬಾರ್ದು. ಮಾಡಿದ್ರೆ ಡೆಫಿನೆಟ್ ಆಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಒಂದು ಯೋಜನೆ ಯಾವ ರೀತಿ ತಯಾರಾಗುತ್ತೆ, ಒಂದು ಯೋಜನೆ ತಯಾರಾಗಬೇಕಾದ್ರೆ ಏನು ಬೇಕು? ಸ್ಟೇಟ್ ಗೌರ್ಮೆಂಟು ಯೋಜನೆಗಳನ್ನು ಕರಡನ್ನು ತಯಾರು ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. ಮೇರ್ಲಿ ಆನ್ ಎ ಲೆಟರ್ ಆಫ್ ಎನ್ MP, ಸೆಂಟ್ರಲ್ ಗೌರ್ಮೆಂಟ್ ವಿಲ್ ನಾಟ್ ಗಿವ್ ಎನಿಥಿಂಗ್. ಯೋಜನೆ ಆಗಬೇಕಾದ್ರೆ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಬೇಕು. ಪ್ರಸ್ತಾಪ ಸಲ್ಲಿಸಿದ ಮೇಲೆ ಒಂದು DPR ಮಾಡಬೇಕು, ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ಅದರ ಮೇಲೆ ವಿವಿಧ ಹಂತಗಳಲ್ಲಿ ಮಂಜೂರಾತಿಯನ್ನು ಕೊಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಇವೆಲ್ಲ ಆಗಬೇಕು. ಇದಕ್ಕೆಲ್ಲ ಇವ್ರು ಇನ್ಚಾರ್ಜ್ ಕೊಟ್ಟಿದ್ರಾ? ಇವ್ರು MP ನೇ ಆಗಲಿಲ್ವಲ್ಲ ನ್ಯಾಷನಲ್ ಹೈವೇ ಡಿಕ್ಲೇರ್ ಆದಾಗ. ಸೊ ದಿಸ್ ಟೈಪ್ ಆಫ್ ಟಾಕ್ ವಿಲ್ ನಾಟ್ ಗಿವ್ ಎನಿ ಮೈಂಡ್.